ಕಾಲೇಜ್ ಹಂತದಲ್ಲಿ ಇದ್ದಾಗ ನೀವು ಈ ಬಣ್ಣದ ಲೋಕಕ್ಕೆ ಬಂದಿದ್ದ ಅಥವಾ ತುಂಬಾ ಮದುವೆ ಆದವ್ರನ್ನ ತಗೊಳ್ಳೋದನ್ನ ನಿಲ್ಲಿಸ್ಬಿಡ್ತಾರೆ. ಬೇರೆ ಆಕ್ಟರ್ಸ್ಗಳ ಜೊತೆ ಎಲ್ಲ ಕೂತು ಮಾತಾಡ್ತಿರ್ಲಿಲ್ಲ ನಮ್ಮಪ್ಪ. ನಟಿಯರಿಗೆ ಮದುವೆ ಆಯ್ತು ಅಂತ ಅಂದ್ರೆ ಇಂಡಸ್ಟ್ರಿಯಿಂದ ದೂರ ಇರೋದು. ನೀವು ಮುಸ್ಲಿಮರಿಗೆ ಕನ್ನಡ ಹೇಳ್ಕೊಡ್ತಿದ್ರಿ. ಹೀರೋಯಿನ್ ಅಪ್ಪ ಅನ್ನುವಂತ ಒಂದು ಅಹಂ ಇಲ್ಲ ಅವ್ರಿಗೆ. ಹಲೋ ಸಾವಿತ್ರಕ್ಕ, ತಗೊಳ್ಳಿ ನಮ್ಮ ಯಜಮಾನ್ರು. ಅಯ್ಯೋ ನಿನ್ ಹುಟ್ಟಿಗೆ ನಾನ್ ಮೆಟ್ ಸಿಕ್ಕಾಕ, ನಿನ್ ಮಕ ಮುಚ್ಚ. ಅಯ್ಯೋ ನಿನ್ ಹುಟ್ಟಿಗೆ ನಾನ್ ಮೆಟ್ ಸಿಕ್ಕಾಕ, ನಿನ್ ಮಕ ಮುಚ್ಚ. ಏಳ್ರೊಬ್ಳನ್ನೇ ಮನೇಲಿ ಬಿಟ್ಬಿಟ್ಟು ಊರಲ್ಲಿ ಅಲಿಯಕ್ ಹೋಗಿದ್ಯಾ? ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನಮಸ್ಕಾರ, ಹರೇ ಕೃಷ್ಣ. ನಾನು ಶ್ರೀನಿವಾಸ್ ಅಜ್ಜನಹಳ್ಳಿ. ಎಂದಿನಂತೆ ನಿಮಗೊಂದು ಹೊಸ ವ್ಯಕ್ತಿತ್ವದೊಂದಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಟಿಯರಾದಂತಹ ಮಮತಾ ರಾವತ್ ಅವರು. ನಮಸ್ಕಾರ. ನಮಸ್ತೆ. ಆ ಮಗನಿಂದ ಮನೆಯಲ್ಲಿ ಎಷ್ಟು ಸಂತೋಷ ಅಲ್ವೇ? ಅಯ್ಯೋ ನನಗೆ ತುಂಬ ಮೊದಲು ಒಂದು ಲೈಫು, ಮದುವೆ ಆದ್ಮೇಲೆ ಒಂದು ಲೈಫು, ಮಗು ಆದ್ಮೇಲೆ ಮತ್ತೊಂದು ಲೈಫು. ಇದೊಂದು ಸ್ಟೇಜಸ್ ಇದೆಯಲ್ಲ, ಒಂದಕ್ಕಿಂತ ಒಂದು ಮೀರಿದಂಥ ಸ್ಟೇಜಸ್. ಓಹೋ, ಆ ಮಗನ ಜನನದಿಂದ ನಿಮ್ಮ ಬದುಕು ಒಂದು ಹೆಣ್ಮಗಳಾಗಿ ಅದೊಂದು ಬದುಕು ಪೂರ್ಣವಾಗುವ ಸ್ಥಿತಿ ಇದೆಯಲ್ಲ, ಅಲ್ಲಿಗೆ ಬಂದು ತಲುಪಿದ್ದೀರಿ. ನನಗೆ ಯಾವಾಗಲೂ ನಟಿಯರ ವಿಚಾರ ಅಂತ ಬಂದಾಗ ಬೇರೆಲ್ಲ ಮಾತಾಡೋದು ಕೇಳ್ಪಟ್ಟಿದ್ದೀನಿ. ಒಂದು ಮಗು ಆದರೆ, ಮದುವೆ ಆದರೆ ಒಂದು ಸೌಂದರ್ಯ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಮದುವೆ ಆಗದೆ ತುಂಬ ಜೀವನವನ್ನು ಮುಂದೂಡೋದುಂಟು, ಮದುವೆಯನ್ನು ಮುಂದೂಡೋದುಂಟು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ನನ್ನ ವಿಚಾರದಲ್ಲಿ ತುಂಬ ಜನ ಹೇಳ್ತಾರೆ ಮದುವೆ ಆದಮೇಲೆ, ಅದು ಮಗು ಆದಮೇಲೆ ಇನ್ನೂ ಸುಂದರವಾಗಿ ಕಾಣಿಸ್ತಾ ಇದೆಯಾ ಅಂತ. ಆ್ಯಂಡ್ ನಾನೇನು ಗೊತ್ತಾ, ವೆರಿ ಹಾನೆಸ್ಟ್ಲಿ, ಹೆಚ್ಚು ಪಾರ್ಲರ್ಗೆ ಹೋಗೋದಾಗಲಿ, ಆ ಟ್ರೀಟ್ಮೆಂಟು ಈ ಟ್ರೀಟ್ಮೆಂಟು ಅದು ಇದು ಮುಖಕ್ಕೆಲ್ಲ ಹಾಕೋದು, ನಾನು ಅದೆಲ್ಲ ಮಾಡೋದೇ ಇಲ್ಲ. ಮುಖ ಒಂದೇ ಸಲ ಫೇಸ್ ವಾಶ್ ಮಾಡೋದು, ಹೆಚ್ಚು ಮೇಕಪ್ ಕೂಡ ಯೂಸ್ ಮಾಡಲ್ಲ. ಬಟ್ ಮದುವೆ ಆದಮೇಲೆ ಕಂಪ್ಲೀಟಾಗಿ ನನ್ನ ಲುಕ್ ವೈಸೇ ಚೇಂಜ್ ಆಗಿದೆ ಅಂತ ಬಹಳಷ್ಟು ಜನ ಹೇಳಿದ್ದಾರೆ. ಅದು ಐ ಥಿಂಕ್ ರಾಂಗ್ ಅಸಂಪ್ಷನ್ ಅಂತ ನಾನು ಅನ್ಕೊಳ್ತೀನಿ. ಹೌದಾ? ಓಕೆ, ಅಂದರೆ ನಿಮ್ಮ ಪ್ರಕಾರ ಅಥವಾ ಮದುವೆ ಆಗಿದ್ದು, ಮಗು ಆಗಿದ್ದು, ಇವೆಲ್ಲ ನಮ್ಮ ಬದುಕನ್ನು ಇನ್ನಷ್ಟು ಬ್ಯೂಟಿಫುಲ್ ಆಗಿಸ್ತೇವೆ ಹೊರತು ಅದು ನಮಗೆ ನಷ್ಟ ಅಂತ ಏನಿಲ್ಲ ಅಂತ. ಬಟ್ ಕೆಲವು ನಟಿಯರು ಹಾಗೆ ಅಂದ್ಕೊಳ್ಳಿಕ್ಕೆ ಕಾರಣ ಏನು? ಅಂದ್ಕೊಳ್ಳಿಕ್ಕೆ ಅಂತಂದ್ರೆ ಅದಕ್ಕೆ ನಾನಾ ಕಾರಣಗಳು ಇದೆ. ಒಂದು ಸಿನಿಮಾ ಫಸ್ಟ್ ನಮಗೆ ಇಂಪಾರ್ಟೆನ್ಸ್ ಬರುತ್ತೆ. ಸಿನಿಮಾನಲ್ಲಿ ಮೊದಲೆಲ್ಲ ನಟಿಯರಿಗೆ ಮದುವೆ ಆಯಿತು ಅಂತ ಅಂದರೆ ಇಂಡಸ್ಟ್ರಿಯಿಂದ ದೂರ ಇರೋದು, ಅಥವಾ ಹೀರೋಯಿನ್ ಅಂದರೆ ಒಂದು ಬೌಂಡ್ರೀಸ್ ಅಂತ ಇರುತ್ತೆ. ಮದುವೆ ಆದಮೇಲೆ ನನ್ನ ಗಂಡನ ಕೇಳಬೇಕು, ಫ್ಯಾಮಿಲಿನ ಕೇಳಬೇಕು, ಅಂದರೆ ಆ ಥರದ ಪಾತ್ರಗಳು ಕೆಲವೊಂದು ಮಾಡಬೇಕಾದ್ರೆ ರಿಸ್ಟ್ರಿಕ್ಷನ್ಸ್ಗಳು ತುಂಬ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಆ ತಲೆನೋವೇ ಬೇಡ ಅಂತ ಡೈರೆಕ್ಟರ್, ಪ್ರೊಡ್ಯೂಸರ್ಸ್ಗಳು ಮದುವೆ ಆದವ್ರನ್ನ ತಗೊಳ್ಳೋದನ್ನು ನಿಲ್ಲಿಸ್ಬಿಡ್ತಾರೆ. ಬಹುಶಃ ಈ ಎಲ್ಲ ಕಾರಣಕ್ಕೆ ಕೆಲವರು ಮದುವೆ ಈಗಲೇ ಆಗೋದು ಬೇಡ, ಮಗು ಈಗಲೇ ಮಾಡ್ಕೊಳ್ಳೋದು ಬೇಡ ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಬಟ್ ಈಗ ತುಂಬ ಚೇಂಜ್ ಆಗಿದೆ ನಮ್ಮ ಸಿನಿ ಪಯಣ, ಸಿನಿ ಜರ್ನಿ. ತುಂಬ ಜನ ಮದುವೆ ಆದವರು, ಮಕ್ಕಳಿರೋರು ಎಲ್ಲರೂ ಕೂಡ ಈಗ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಕಾಲ ತುಂಬ ಬದಲಾವಣೆ ಆಗ್ತಾ ಇದೆ. ನೀವು ದೇವ್ರು ನಂಬ್ತೀರಾ? ನಾನು ದೇವ್ರನ್ನ ನಂಬ್ತೀನಿ. ನಿಮ್ಮ ಕುಟುಂಬದ ಹಿನ್ನೆಲೆ ಎಂಥದ್ದು? ನಿಮ್ಮ ತಂದೆ ತಾಯಿ? ನಮ್ಮ ಕುಟುಂಬಕ್ಕೆ ಎಂತ ದೊಡ್ಡ ಹಿನ್ನೆಲೆ ಏನಿಲ್ಲ. ಆದ್ರೆ ಒಂದು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಅನ್ನೋಂಥ ವ್ಯಕ್ತಿತ್ವ. ಸಿಂಪಲ್ ಆಗಿ, ನೀವು ಕೋಟ್ಯಾಧೀಶ್ವರರಾಗಿರ್ಲಿ, ಸಿಂಪಲ್ ಆಗಿರಬೇಕು, ಜನಗಳನ್ನ ತುಂಬ ಬೆರಿಬೇಕು ಅಂತ ಮನಸ್ಥಿತಿ ಇರುವಂಥ ಒಬ್ಬ ವ್ಯಕ್ತಿಯ ಮಗಳು ನಾನು. ಓಹೋ, ಅಂದ್ರೆ ನಿಮ್ಮ ತಂದೆ ಬಗ್ಗೆ ಹೇಳ್ತಿದ್ದೆ. ಹೌದು. ಅವ್ರನ್ನ ಒಂದು ಮಾತುಗಳಿಂದ ಹೇಳೋದು ತುಂಬ ಕಷ್ಟ. ಅವರು ತುಂಬ ಜನಕ್ಕೆ ಶೂಟಿಂಗ್ಸಲ್ಲಿ ಕೂಡ ನೋಡಿದ್ದಾರೆ. ಹೀರೋಯಿನ್ ಅಪ್ಪ ಅನ್ನುವಂಥ ಒಂದು ಅಹಂ ಇಲ್ಲ ಅವ್ರಿಗೆ, ಅಥವಾ ಮಮತಾ ರಾವತ್ ಅನ್ನೋಂಥ ಅವ್ರ ಅಪ್ಪ ಅನ್ನೋಂಥ ಅಹಮ್ಮು ಅವ್ರಿಗಿಲ್ಲ. ಅವರು ನೇರ ನಮ್ಮ ಲೈಟ್ ಬಾಯ್ ಇರ್ಬೋದು, ಪ್ರೊಡಕ್ಷನ್ ಅವ್ರು ಇರ್ಬೋದು, ಅವ್ರು ಹೀರೋಯಿನ್ಸ್ ಮತ್ತು ಬೇರೆ ಆ್ಯಕ್ಟರ್ಸ್ಗಳ ಜೊತೆ ಎಲ್ಲ ಕೂತು ಮಾತಾಡ್ತಿರ್ಲಿಲ್ಲ ನಮ್ಮಪ್ಪ. ಎಲ್ಲೋ ಒಂದು ಕಡೆ ಅಲ್ಲಿ ಪ್ರೊಡಕ್ಷನ್ ಅವರು, ನಮ್ಗೆ ಊಟ ಬಡಿಸೋರು, ನೀರು ತಂದ್ಕೊಡೋರು, ಕ್ಯಾರವಾನ್ ಅವರು, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆನೇ ಊಟ ಮಾಡಿಕೊಂಡು ನಮ್ಮಪ್ಪ ಹೀಗೆ ಟೈಮ್ ಸ್ಪೆಂಡ್ ಮಾಡೋರು. ನಂದಾಗ್ಲಿ ನಮ್ಮ ಅಪ್ಪಂದಾಗ್ಲಿ ಬಹಳಷ್ಟು ಸೆಲೆಬ್ರಿಟೀಸ್ಗಳ ಜೊತೆ ಫೋಟೋಸೇ ಇಲ್ಲ. ಓಕೆ, ನಾನೇ ಆಕ್ಟ್ ಮಾಡಿದಂಥ ಬಹಳಷ್ಟು ಆರ್ಟಿಸ್ಟ್ಗಳ ಜೊತೆ ಫೋಟೋಸ್ ನಾವು ತಗೊಂಡಿಲ್ಲ. ಬಿಕಾಸ್ ನಮ್ಮ ಇದ್ರಲ್ಲಿ ನಾವು ಇರೋಣ, ದೊಡ್ಡವ್ರ ಸಾಹಸ ಬೇಡ ನಮಗೆ ಅನ್ನೋದಷ್ಟೇ. ಬಟ್ ಅಂತ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಂದು ತಂದೆ, ಕೂಡು ಕುಟುಂಬದಲ್ಲಿ ದೊಡ್ಡ ಸೊಸೆಯಾಗಿ ಮೈದನ್ ಎಲ್ಲರನ್ನೂ ನೋಡ್ಕೊಳ್ಬೇಕು, ನಾದ್ನಿದಿರ್ನ ನೋಡ್ಕೊಳ್ಬೇಕು, ಅವ್ರಿಗೇನು ಕಡಿಮೆ ಆಗ್ತಿಲ್ದಿರೋ ಹಾಗೆ ನೋಡ್ಕೋಬೇಕು, ಜೀವನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋಂಥ ತಾಯಿ. ಒಂದು ಮಧ್ಯಮ ವರ್ಗದ ಫ್ಯಾಮಿಲಿ ನಮ್ದು. ಹೇಳ್ಕೊಳ್ಳೋ ಥರದ್ದು ಆ ಥರ ಏನೂ ಇರಲಿಲ್ಲ. ನೀವೆಷ್ಟು ಜನ ಮಕ್ಕಳು? ನಾವು 3 ಜನ. ನೀವು ಕೊನೆಯವರ ಮೊದಲನೇವರ? ನಾನು ಮಧ್ಯದವಳು. ಓಹೋ, ಮಧ್ಯದವರು. ನನಗೆ ಒಬ್ಬ ಅಣ್ಣ, ಒಬ್ಬ ತಮ್ಮ.
ಓಕೆ, ಬಟ್ ಅಪ್ಪ ಅಮ್ಮ ಅಥವಾ ನಿಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಕಲೆಗೆ ಸಂಬಂಧಪಟ್ಟವ್ರು ಯಾರು? ಯಾರು ಇಲ್ಲ, ನಾನೊಬ್ಬಳೇ. ನನ್ನ ಇಡೀ ಅಪ್ಪನ ಫ್ಯಾಮಿಲಿಯಲ್ಲೂ ಅಷ್ಟೇ, ಅಮ್ಮನ ಫ್ಯಾಮಿಲಿಯೂ ಅಷ್ಟೇ. ಮಾಸ್ಟರ್ ಪೀಸ್. ಮಾಸ್ಟರ್ ಪೀಸ್. ಓಕೆ, ಬಟ್ ಮನೆಯಲ್ಲಿ ತಂದೆ ತಾಯಿ ನಿಮಗೆ ಅವತ್ತು ಬಾಲ್ಯಗಳಲ್ಲಿ ಯಾವುದನ್ನು ಸ್ಟ್ರಿಕ್ಟ್ ಮಾಡ್ತಾ ಇದ್ರು, ಅದೆಲ್ಲ ಆಗಿದ್ದಕ್ಕೆ ನೀವು ಇವತ್ತಿಷ್ಟು ಸಂಸ್ಕಾರ? ಬಾಲ್ಯದಲ್ಲಿ ನಾವು ಬೌಂಡ್ರೀಸ್ ಅಲ್ಲೇ ಬೆಳೆದಂಥದ್ದು. ಉದಾಹರಣೆಗೆ ಹೆಂಗಿತ್ತು? ಜನರಲಿ ಈಗ ಮಕ್ಕಳೆಲ್ಲ ಹೇಗೆ ರೋಡಲ್ಲೆಲ್ಲ ಆಟ ಆಡೋದು, ಅಲ್ಲಿ ಇಲ್ಲಿ ಹೋಗೋದು, ಏನು ಫ್ರೆಂಡ್ಸ್ ಜೊತೆ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಈಗೆಲ್ಲ KFC, ಮೆಕ್ಡೊನಾಲ್ಡ್ಸ್, ಹೋಟೆಲ್ಸ್ ಅಂಡ್ ಕಿಟ್ಟಿ ಪಾರ್ಟಿ ಇದೆಲ್ಲ ಮಾಡ್ತಾರಲ್ಲ, ಕಾಲೇಜಿಗಿಂತ ಜಾಸ್ತಿ ಇರ್ತಾರೆ. ಆ ಥರದ್ದೆಲ್ಲ ನಮ್ಮ ಮನೇಲಿ ಯಾವುದೂ ಇರಲಿಲ್ಲ. ನಮ್ಮಪ್ಪ ಏನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋರು, ಊಟದ ಟೈಮ್ಗೆ ಚಾ ಟೈಮ್ಗೆ ಬರೋರು, ಎಲ್ಲ ರಾತ್ರಿ ಊಟದ ಟೈಮ್ಗೆ ಬರೋರು ಮನೆಗೆ. ಈ ಟೈಮಲ್ಲಿ ನಾವುಗಳು ಹೆಂಗೆ ಅಂತಂದ್ರೆ ಆಟ ಆಡೋದಿದ್ರೆ ಈ ಟೈಮಲ್ಲಿ ನಮ್ಮ ಅಪ್ಪ ಬರೋಕ್ಕೆ ಮುಂಚೆ ಆಟ ಆಡೋದು. ಇಲ್ಲಾಂದ್ರೆ ನಮಗೆ ಅಲ್ಲಲ್ಲಿ ಸೈನ್ ಕೊಡೋರು ಇರೋರು. ಅಂದ್ರೆ ನಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಆಟ ಆಡ್ಬೇಕಂದ್ರೆ ನಮ್ಗಂದ್ರೆ ಹುಡುಗ ಹುಡುಗಿ ನಮ್ಗೆ ಆ ಬಾಲ್ಯದಲ್ಲಿ ನಮ್ಗೇನು ಅಂತ ಡಿಫ್ರೆನ್ಸಿಯೇಷನ್ಸ್ ಗೊತ್ತಾಗೋದಿಲ್ಲ. ನಂಗೆ ಈಗಲೂ ಡಿಫ್ರೆನ್ಸಿಯೇಷನ್ ಮಾಡಲ್ಲ. ಹುಡುಗ ಹುಡುಗಿ ಇವ್ರ ಜೊತೆ ಮಾತಾಡಬೇಕು, ಅವ್ರ ಜೊತೆ ಕುತ್ಕೋಬಾರ್ದು, ನಂಗೆ ಈ ಥರದ್ದು ಯಾವುದೂ ಇಲ್ಲ. ನಿಮ್ದೊಂದು ಆತ್ಮ, ನಂದು ಒಂದು ಆತ್ಮ ಅಷ್ಟೇ. ಆ ಥರದ್ದು ಮನೋಭಾವ ನನಗೆ. ಆಟ ಆಡ್ತಿರ್ಬೇಕಂದ್ರೆ ನಮ್ಮ ಅಪ್ಪ ಬೈಯೋರು, ಏನು ಆಟ ಆಡೋದೆಲ್ಲ ಓದ್ಕೊಳಕ್ಕಾಗಲ್ವಾ, ಮನೇಲಿ ಕುತ್ಕೊಳಕ್ಕಾಗಲ್ವಾ? ನನಗೆ ಅಂತಲ್ಲ, ನಮ್ಮ ಅಣ್ಣನಿಗೂ ಅಷ್ಟೇ, ನನ್ನ ತಮ್ಮನಿಗೂ ಅಷ್ಟೇ. ನಮ್ಮಪ್ಪ ಇಷ್ಟೇ ಸ್ಟ್ರಿಕ್ಟ್ ಆಗಿ ಬೆಳೆಸಿರೋದು. ನಾವೆಲ್ಲ ಏನಾದ್ರು ಒಂದು ಐಸ್ ಪೈಸು ಡೈಡ್ ಎಲ್ಲ ಆಡ್ಬೇಕಂದ್ರೆ ನಮ್ಮಪ್ಪ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಆಗ್ಲೇ ಅಲ್ಲಿಂದ ವಿಸಿಲ್ ಹೊಡಿಯೋದು. ನಿಮ್ಮಪ್ಪ ನಾನು ಅಪ್ಪಂಗೆ ಹಿಟ್ಲರ್ ಅಂತ ಕರೀತಾ ಇದ್ದೆ. ಅಂದ್ರೆ ನಿಮ್ಮಪ್ಪ ಬರ್ತಾ ಇದ್ದಾರೆ ಅಂತ. ಎಲ್ಲಿ ಏನು ಆಟ ಆಡ್ತಿರ್ಲಿ 3 ಜನ ಅಲ್ಲಿ ಬಿಟ್ಟು ಓಡ್ ಮನೆಗೆ ಹೋಗಿ ಬುಕ್ ಇಟ್ಕೊಂಡು ಕುತ್ಕೊಂಡ್ಬಿಡೋದು. ತಪ್ಪಿಸ್ಕೊಳಕ್ ಒಳ್ಳೆ ಮಾರ್ಗ. ಹೀಗೆ ಮಾಡೋದು. ಅಂದ್ರೆ ನಮ್ಮ ಮನೇಲಿ ಆಗ ಟಿವಿ ಎಲ್ಲ ಇರಲಿಲ್ಲ. ಸ್ಟಿಲ್ ನಮ್ದು ಅದೆಲ್ಲ ಏನೋ ನನ್ಗೆ ಅದು ಗೊತ್ತು. ಪಂಪ್ ಸ್ಟವ್ ಇಟ್ಕೊಂಡು ನಾವು ಅಡುಗೆ ಮಾಡ್ತಿದ್ದು, ಗ್ಯಾಸ್ ಸ್ಟವ್ ಇರಲಿಲ್ಲ. ಸೀಮೆಣ್ಣೆ ಒಳಕಲ್ಲಲ್ಲಿ ಮಸಾಲೆ ಅರಿಯೋದು, ಮಿಕ್ಸಿನೂ ಇರಲಿಲ್ಲ. ಆ ಒಂದು ಈ ತರದ್ ರುಬ್ಬಕ್ಕಲ್ಲು, ಆ ತರದ್ದು ಒಂದು ಫ್ಯಾಮಿಲಿ. ಅದು ಅಪ್ಪನ್ ಕಂಡ್ರೆ ಅಷ್ಟೇ ಭಯ. ಇನ್ನು ಸ್ಕೂಲ್ಗೆಲ್ಲ ಹೋಗ್ಬೇಕಂದ್ರೆ 7th ತನಕ ಮುಗೀತು. ಹೈಸ್ಕೂಲ್ಗೆ ಅಂದ್ರೆ ಮಕ್ಕಳು ದೊಡ್ಡವ್ರು ಆಗ್ತಿದ್ದಾರೆ ಅಂತ ತಕ್ಷಣ ಸೇಫ್ಟೀಸ್ ನೋಡ್ತಾರಲ್ಲ ಹೆಣ್ಮಕ್ಳದು. ಅಪ್ಪ ಆಗಿರ್ಬೋದು, ಅಣ್ಣನ ಆಗ್ಬಿರು. ಜನರಲಿ ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ಮೇಲೆ ಇರ್ತಾ ಇತ್ತು, ಮಂಡಿ ತನಕ. ಮಂಡಿ ಅಂತ ಒಂಚೂರು ಮೇಲೆ ತನಕ. ಅದು ಒಂದು ನಮ್ಮಪ್ಪ ಏನ್ ಮಾಡೋರು, ಲಂಗ ಬರುತ್ತಲ್ಲ ಅಷ್ಟುದ್ದ ಲಂಗ ಹೊಲ್ದು ಕೊಟ್ಬಿಡೋರು. ನನಗೆ ಪಾದನೂ ಕಾಣಂಗಿಲ್ಲ, ಪಾದಕ್ಕೆ ಸಾಕ್ಸ್ ಹಾಕಿರ್ತೀವಿ ಶೂ. ಓಕೆ. ಆಮೇಲೆ ನಮ್ಮ ಅಣ್ಣ ಏನಾದ್ರೂ ಹೊರಗಡೆ ಹೋಗಿದ್ದಾರೆ ಊರಿಗೆ ಅಂದ್ರೆ ಮಾತ್ರ ಒಂದು ಜೀನ್ಸ್ ಹಾಕೊಳ್ಳೋ ಒಂದು ಅವಕಾಶ ಸಿಕ್ತಿತ್ತು ನನಗೆ. ಅದು ಜೀನ್ಸ್ ಮೇಲೆ ಏನು ಟೀ-ಶರ್ಟ್ಸ್ ಎಲ್ಲ ಇಲ್ಲ, ಈ ಚೂಡಿದು ಕುರ್ತಾಗಳು ಬರುತ್ತಲ್ಲ ಆ ಥರದ್ದು. ಅಂದ್ರೆ ನಾನು ಆ ಥರ ಅಷ್ಟು ಆರ್ಥೋಡಾಕ್ಸು ಅಷ್ಟೊಂದೆಲ್ಲ ಬೌಂಡ್ರೀಸ್ ಅಲ್ಲಿ ಬೆಳೆದಂತ. ಅವರ ಎಲ್ಲ ನಿರ್ಬಂಧಗಳ ಹಿಂದೆ ಒಂದು ಸುರಕ್ಷತೆ ಕಾರಣ. ಹೌದು. ಬಟ್ ಅವತ್ತು ನಮ್ಗದು ಅಲ್ಲ, ಇವತ್ತಿನ ಜನರೇಷನ್ ಅಲ್ಲಿ ನೋಡಿದ್ರೆ ಅದೇ ಸೇಫ್ ಆಗಿತ್ತು ಅಂತ. ನಮ್ಮ ಅಣ್ಣ ಕಾಲೇಜ್ಗೆ ಹೋಗ್ಬೇಕಂದ್ರೆ ನನ್ನನ್ನ ಬಿಟ್ಟು ಹೋಗೋನು, ಬರ್ತಾ ಅವ್ನ್ ಕಾಲೇಜ್ ಮುಗಿಸ್ಕೊಂಡು ನನ್ನನ್ನು ಕರ್ಕೊಂಡ್ ಬರ್ತಾ ಇದ್ದ. ಅಂದ್ರೆ ಅದೆಲ್ಲ ಒಂಥರ, ಅದನ್ನ ಈಗ ಮುಂದುವರ್ಸಿದ್ರೆ ತುಂಬಾ ಬೆಸ್ಟ್ ಅಂತ ಮನ್ಸಿಗೆ ಅನ್ಸುತ್ತೆ. ಎಲ್ಲಾ ಪೇರೆಂಟ್ಸ್ಗಳು ಮಕ್ಕಳನ್ನ ಅವರೇ ಸ್ವತಃ ಕರ್ಕೊಂಡು ಬರೋದ್ರಿಂದ ಅದು ಒಳ್ಳೇದೇನೋ ಈಗಿನ ಪರಿಸ್ಥಿತಿಯಲ್ಲಿ ಅಂತ ಅನ್ಸುತ್ತೆ. ನೋಡಿ, ನಿಮ್ಮ ಭಾಗ್ಯ ಆ ಕಷ್ಟನೆಲ್ಲ, ಅಥವಾ ತಂದೆಗೆ ಹೆದರುವಂಥ ಒಂದು ಮಗಳಾಗಿದ್ರಿ, ಅಥವಾ ಅಣ್ಣನ ಆರೈಕೆಯಲ್ಲಿ ಬೆಳೆದ ಒಂದು ಮಗಳಾಗಿದ್ರಿ, ತಮ್ಮನ ಮಮತೆಯನ್ನು ನೋಡಿದವರಾಗಿದ್ರಿ, ಬಡತನ ನೋಡಿದವರಾಗಿದ್ರಿ. ಏನು ಭಾಗ್ಯ, ಇವೆಲ್ಲ ಸಿಗಬೇಕಲ್ಲ. ಅಲ್ಲ, ನನ್ಗೆ ಈಗ ಅನಿಸ್ತಾ ಇದೆ ಅದೇ ಚೆನ್ನಾಗಿತ್ತಲ್ವಾ. ನಾವು ಆಗ ಏನಪ್ಪ ಇದು ಅಂದರೆ ಸ್ಕೂಲು ಕಾಲೇಜ್ ಅಷ್ಟೇ ಅಂತ ಅಲ್ಲ, ಶೂಟಿಂಗ್ಸ್ಗೂ ಅಷ್ಟೇ ನಮ್ಮಪ್ಪ ಕರ್ಕೊಂಡು ಹೋಗೋರು, ಕರ್ಕೊಂಡು ಬರೋರು. ಡಬ್ಬಿಂಗ್ ಆಗಿರಲಿ, ಯಾವುದಾದ್ರೂ ಯಾರನ್ನಾದ್ರೂ ಮೀಟ್ ಮಾಡಬೇಕು ಅಂದ್ರೂ ಜೊತೆಲಿ ಹೋಗಿ ಜೊತೆಲಿ ಬರೋದು. ಫ್ರೆಂಡ್ಸ್ ಎಲ್ಲ ಬೆಜ್ಜಾನ್ ರೇಗಿಸ್ತಾ ಇದ್ರು. ಮದ್ವೆ ಆದ್ಮೇಲೂ ನಿಮ್ಮ ಅಪ್ಪನ್ನೇ ಕರ್ಕೊಂಡು ಹೋಗ್ತೀಯಾ ಎಲ್ಲಾ ಕಡೆ, ಅಂದ್ರೆ ಕಾಲ್ ಎಳಿಯೋದು ಗೊತ್ತಲ್ಲ ಯಾವ ತರ ಎಳಿಯೋದು. ನನ್ನ ಮಾತು ತುಂಬಾ ಸೂಕ್ಷ್ಮವಾಗಿ ನಾನು ಈ ತರ ಎಲ್ಲ ರೇಗ್ಸೋರು. ಬಟ್ ಈಗಿನ ಏನು ಟಿವಿ ನ್ಯೂಸ್ ಚಾನಲ್ ಹಾಕಿದ್ರೆ ಆ ಮಕ್ಳನ್ನ ಕಿಡ್ನಾಪ್ ಮಾಡಿದ್ರು, ಈ ಮಗುನ ಕಿಡ್ನಾಪ್ ಮಾಡಿದ್ರು, ಅವನ್ನೆಲ್ಲೋ ಕರ್ಕೊಂಡು ಹೋದ, ಏನೋ ಆಯಿತು. ಇದೆಲ್ಲದ್ರ ಮಧ್ಯದಲ್ಲಿ ನಂಗೆಲ್ಲೋ ಒಂದು ಕಡೆ ಈಗ ನನಗೆ ರೀಸೆಂಟಾಗಿ ಒಂದು ನೋಡಬೇಕಾದ್ರೆ ಅನ್ನಿಸ್ತಾ ಇತ್ತು, ನಾವು ಎಷ್ಟು ಸೇಫಾಗಿ ಬೆಳ್ಕೊಂಡಿದ್ದೀವಿ. ಐ ಶುಡ್ ಥ್ಯಾಂಕ್ ಮೈ ಡ್ಯಾಡ್, ಐ ಶುಡ್ ಥ್ಯಾಂಕ್ ಮೈ ಬ್ರದರ್ ಅಂತ. ಸತ್ಯ. ಇವತ್ತು
ಆ ಮಕ್ಕಳು ಬ್ಯಾಗಲ್ಲಿ ಕಾಂಡೋಮ್ಗಳಾಗಿರ್ಬೋದು, ಆ 8-10ನೇ ತರಗತಿ ಮಕ್ಕಳುಗಳು ಕೂಡ ಬಂಕ್ ಹಾಕಿ ಸಿನಿಮಾಗೆ ಹೋಗೋದಾಗಿರ್ಬೋದು. ಅಂದರೆ ಪೋಷಕರ ಕಣ್ಣಳತೆಯಿಂದ ಏನೋ ಸ್ವಾತಂತ್ರ್ಯ ಕೊಡೋಣ, ಅವರು ಒಂಚೂರು ಚೆನ್ನಾಗಿರಲಿ ಅಂತ ಅಂದ್ಕೊಂಡ ಕಾರಣಕ್ಕೆ ಇವರೆಲ್ಲ ಇಷ್ಟು ದುರ್ಬಳಕೆ ಮಾಡಿಕೊಂಡ್ರು ಅನ್ನೋದಾದರೆ, ಅಂದರೆ ಆ ಹಂತದಲ್ಲೇ ನಮ್ಮ ಯೋಜನತೆ ಕೆಟ್ಟು ಹೋದರೆ ಅವರೊಂದು PUC ಬರೋ ಅಷ್ಟೊತ್ತಿಗೆ ಅವರು ಅಷ್ಟೆಲ್ಲ ಹೋರಾಡಿ ಸ್ವತಂತ್ರ ಸಿಗ್ಬೇಕು ಅಂತ ಮಾಡಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಿದ್ರು ನಮ್ಗಳಿಗೆ ಇನ್ನೂ ಸ್ವತಂತ್ರ ಸಿಗ್ತಾ ಇಲ್ಲ, ಆಯ್ತಾ, ಹೆಣ್ಮಕ್ಳಿಗೆ. ಅಂಥದ್ರಲ್ಲಿ ಈಗಿನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸ್ವತಂತ್ರ ಇದೆಲ್ಲ? ಕೆಲವೊಮ್ಮೆ ಅತಿಯಾದ ಸ್ವಾತಂತ್ರ್ಯವು ಕೂಡ ಶಾಪವೇ. ಹೌದು. ಯಾಕಂದರೆ ಯಾರಿಗೆ ಜವಾಬ್ದಾರಿಯ ಹೊರತಾಗಿ ಒಂದು ಸ್ವಾತಂತ್ರ್ಯ ಸಿಗುತ್ತೆ ಅದು ಸ್ವೇಚ್ಛಾಚಾರವಾಗಿಬಿಡುತ್ತೆ. ನೀನೆಲ್ಲೋ ಆಚೆ ಹೋಗ್ಬೇಕಾ, ಹೋಮ್ವರ್ಕ್ ಮಾಡಿ ಆಮೇಲೆ ಹೋಗು. ಹೌದು. ಇಲ್ಲ, ನಾನು ಹೋಮ್ವರ್ಕ್ ಮಾಡಿ ನಾನು ಆಚೆ ಹೋಗ್ಬೇಕು, ಈ ಸ್ವಾತಂತ್ರ್ಯ ಕೊಡಬಾರ್ದು. ಸ್ವಾತಂತ್ರ್ಯ ಬೇಕಂದ್ರೆ ನಾನು ಯಾವುದನ್ನು ಸರಿಯಾಗಿ ನಿಭಾಯಿಸಿರಬೇಕು, ಯಾವುದನ್ನು ಅಷ್ಟು ಈಸಿಯಾಗಿ ಸಿಗಬಾರ್ದು ಅಂತ ಸಿಗಬಾರ್ದು, ಸ್ವಾತಂತ್ರ್ಯವೂ ಸಿಗಬಾರ್ದು. ಸೊ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಕುಟುಂಬಕ್ಕೆ ಸಿನಿಮಾ ರಂಗದ ಕುರಿತು ಏನು ಅಭಿಪ್ರಾಯ ಇತ್ತು? ಬಿಕಾಸ್ ಅವರು ಜೊತೆ ಬರ್ತಾ ಇದ್ರು, ಇದೆಲ್ಲ ಮಾಡ್ತಾ ಇದ್ರು, ಅವ್ರಿಗೇನೋ ಕಾರಣ ಇರ್ಬೋದು, ಬಟ್ ನಿಮ್ಗೆ ಅನ್ಸೋದೇನು, ಓಕೆ ಅಲ್ಲಿ ಯಾರು ಸರಿ ಇರಲ್ಲ ಅಥವಾ ಇಂಥದ್ದೇನೋ ಮನಸ್ಥಿತಿ ಇತ್ತ? ಅಂದರೆ ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿಗೆ ಆ ಥರದ್ದು, ಯಾಕಂದರೆ ಅವ್ರಿಗೆ ಯಾವುದ್ರ ಬಗ್ಗೆನೂ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸಿನಿಮಾ ಬಗ್ಗೆ ನಮ್ಗೆ ಏನು ಗೊತ್ತಿರುತ್ತೆ, ಸಿನಿಮಾ ಅಷ್ಟೇ, ಸಿನಿಮಾ ಹೀರೋಗಳು ಬಂದರು ಅಂತಂದರೆ ನಮ್ಗೇನೋ ಒಂಥರ ಖುಷಿ. ಎಲ್ಲೆಲ್ಲಿ ನಮ್ಮಮ್ಮ ಈಗಲೂ ಹೇಳ್ತಾರೆ, ರಾಣಿ ಮಹಾರಾಣಿ ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ನಡಿಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿದ್ರಂತೆ, ಚಿಕ್ಕ ಮಗು ನಾನು ಇನ್ನು. ಅಂದರೆ ಅಷ್ಟು ಕ್ರೇಜು. ನಮ್ಮನೆ ಎಲ್ಲಿತ್ತು, ನಾವಿದ್ದು ಪ್ರಕಾಶ್ ನಗರ, ಶೂಟಿಂಗ್ ಎಲ್ಲಿತ್ತು ಅಂದರೆ ನಮ್ಮಮ್ಮ ಅಷ್ಟು ಕಷ್ಟಪಟ್ಟು ನಮ್ಮನ್ನು ಎತ್ಕೊಂಡು ಹೋಗಿ ಶೂಟಿಂಗ್ ನೋಡಿದ್ದಾರೆ. ಅಂದರೆ ಆಗ ವಾವ್ ಫ್ಯಾಕ್ಟರ್, ಹೀರೋಯಿನ್ ನೋಡೋದು ಭಾಗ್ಯ ಅನ್ನೋ ಥರ. ಬಟ್ ಈಗ ಅದಿಲ್ಲ. ಆಗ ನನ್ನ ಅಪ್ಪ ಆಗಿರಲಿ, ನಮ್ಮಮ್ಮನಿಗೇನು ಇದಿರಲಿಲ್ಲ, ಬಟ್ ನನ್ನ ಅಪ್ಪನ ಭಯ ಭಾರಿ ಇತ್ತು ನನಗೆ. ಇದು ನಮ್ಮಂಥವ್ರಿಗಲ್ಲ ಅಮ್ಮ, ಬೇಡ, ಅವ್ರು ಸರಿ ಸಮಾನ, ಅವ್ನು ನಿಲ್ಲಕ್ಕಾಗಲ್ಲ. ಅದು ಒಂದು ಅದೇ ಇರುತ್ತಲ್ಲ, ಒಂದು ಚಂದದ ಬಟ್ಟೆ ಹಾಕಬೇಕು, ಒಂದು ಚಂದದ ಸ್ಲಿಪ್ಪರ್ಸ್ ಹಾಕಬೇಕು, ಕಾರ್ ಇರಬೇಕು, ಸ್ಕೂಟರ್ ಇರಬೇಕು ಓಡಾಡಲಿಕ್ಕೆ, ಅದೆಲ್ಲ ಒಂದು ಹೀರೋಯಿನ್ ಅಂದರೆ ಇದೆಲ್ಲ ಇರುತ್ತೆ ಅನ್ನೋಂಥ ಒಂದು ಮೈಂಡ್ ಸೆಟ್ ಇರ್ತಿತ್ತಲ್ಲ. ನಮ್ಮ ಹತ್ರ ಅದು ಯಾವುದೂ ಇರಲಿಲ್ಲ ಆಗ. ಅಂದರೆ ಸಿನಿಮಾ ಅಂದರೆ ದುಡ್ಡಿರೋರಿಗೆ ಅಂತ, ಸಿನಿಮಾ ಬಣ್ಣದ ಲೋಕ, ಖಂಡಿತ ನಮಗಲ್ಲ ಅದು ಅಂತ. ಈಗಲೂ ಅಷ್ಟೇ ಅಲ್ವಾ, ಅದು ದುಡ್ಡಿರೋರಿಗೆ ಅಂತಾನೆ ಅನ್ಸುತ್ತೆ, ಕಾಂಟ್ಯಾಕ್ಟ್ಸ್ ಇದ್ದವ್ರಿಗೆ, ದುಡ್ಡಿದ್ದವ್ರಿಗೆ. ಇಲ್ಲ, ಈಗ ನಾವು ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಇವ್ರು ಏನು ಹಾಕ್ಕೊಂಡಿದ್ದಾರೆ, ಏನು ಪ್ಯಾಂಟ್ ಹಾಕ್ಕೊಂಡಿದ್ದಾರೆ, ಕಾಲಲ್ಲಿ ಏನಿದೆ, ವಾಚ್ ಯಾವ್ದು ಹಾಕಿದ್ದಾರೆ, ಯಾವ್ದು ಇಟ್ಕೊಂಡಿದ್ದಾರೆ, ಅದೇ ತಾನೇ ಜಡ್ಜ್ ಮಾಡೋದು ಎಲ್ಲರೂ ಈಗ, ಹೊರಗಿನ ವೇಷ ನೋಡಿ. ಹೌದು. ನಾವು ನಿಮ್ಗೆ ಅನುಭವಕ್ಕೆ ಬಂದಿದೆಯಾ ಇದೆಲ್ಲ? ನನಗೆ ಮೊದಲೇ ಅನುಭವ ಆಗಿತ್ತು ನನ್ನ ಕಾಮಿಡಿ ಎಲ್ಲ ಮಾಡಬೇಕಂದ್ರೆ. ಬಟ್ ಯಾವುದು ನಾನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ನಮ್ಮ ಹಾಸಿಗೆ ಎಷ್ಟಿತ್ತು ನಾನು ಅಷ್ಟು ಕಾಲು ಚಾಚಿದೆ. ಈಗ ಎಷ್ಟು ಹಾಸಿಗೆ ಇದೆ ಅಷ್ಟು ಕಾಲು ಚಾಚ್ತಾ ಇದ್ದೀನಿ. ಗ್ರೇಟ್. ಸೊ ಅಲ್ಲಿಂದ ನೀವು ಕಾಲೇಜ್ ಹಂತದಲ್ಲಿ ಇದ್ದಾಗ ನೀವು ಈ ಬಣ್ಣದ ಲೋಕಕ್ಕೆ ಬಂದಿದ್ದ ಅಥವಾ ತುಂಬ? ಇಲ್ಲ, ಕಾಲೇಜ್ ನನ್ನಪ್ಪ ಹೇಗೆ ಅಂತಂದರೆ, ಹೆಚ್ಚು ಓದ್ಬಿಟ್ರೆ ಗಂಡು ಸಿಗೋದಿಲ್ಲ ಅನ್ನೋದೊಂದು ನಮ್ಮ ಅಪ್ಪಂಗೆ ಮೈಂಡ್ ಸೆಟ್ ಆಗ. ಹೌದಾ? ಹೌದು. ಓಕೆ. ಅಂದ್ರೆ ಹೆಚ್ಚು ಓದಿದ್ರೆ ಅಷ್ಟೇ ಓದಿರೋನ್ ತರಬೇಕಲ್ಲ ಅಂತ? ಅಷ್ಟೇ ಓದಿರೋನಲ್ಲ, ಅದಕ್ಕಿಂತ ಹೆಚ್ಚು ಓದಿರೋನಾದ್ರೂ ಸಿಗ್ಬೇಕು ಅನ್ನೋ ಒಂದು ನಮ್ಮ ಮೈಂಡ್ ಬಂದ್ಬಿಡುತ್ತಲ್ಲ. ಹೆಚ್ಚು ಓದಿದ್ರೆ ಗಂಡು ಸಿಗಲ್ಲ, 10th ಮಾಡ್ಬೇಕಿತ್ತ, 10th ಮಾಡಿದ್ಯಾ ತಾನೇ, ಸುಮ್ಮನೆ ಇದ್ಬಿಡು ಅಂತಂದ್ರು. ನನಗೆ ಆಗ ಅದು ತಡ್ಕೊಳಕ್ ಆಗಲಿಲ್ಲ. ತುಂಬ ಚೆನ್ನಾಗಿ ಓದ್ತಾ ಇದ್ದಂಥ ಹುಡುಗಿ ನಾನು. ಕಾರ್ಪೊರೇಷನ್ ಸ್ಕೂಲ್ ಆ್ಯಂಡ್ ಕಾಲೇಜ್ ದೇವಯ್ಯ ಪಾರ್ಕಲ್ಲಿ ನಾನು ಓದಿದ್ದು. ಟೀಚರ್ಸ್ ಎಲ್ಲ ಕರೆಸಿದ್ರು ನಮ್ಮ ಅಪ್ಪನ. ಕರೆಸ್ಬಿಟ್ಟು, ಇಂಥ ಒಳ್ಳೆ ಸ್ಟೂಡೆಂಟು, ಎಷ್ಟು ಒಳ್ಳೆ ಓದ್ತಾಳೆ, ಇವಳನ್ನ ಓದಿಸ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ಥರ ಮಾಡಬಾರ್ದು ಅಂತ ಶಾಂಬಾ ಮಿಸ್ಸು ಮತ್ತು ನಮ್ಮ ಇನ್ನೊಂದಿಬ್ರು 3 ಜನ ಮಿಸ್ ಕರೆದು ಹೇಳಿದಾಗ ನಮ್ಮ ಅಪ್ಪಂಗೆ ಸರಿ ನೋಡೋಣ ಅಂತ ಮತ್ತೆ ಕಾಲೇಜಿಗೆ ಕಳಿಸ್ರು. PU ಆದಮೇಲೆ ಸಾಕು, PUC ಮಾಡಿದ್ಯಲ್ಲ, ಅಲ್ಲಿ ತನಕ PUC ನಾನೊಬ್ಬನೇ ಮಾಡಿದ್ದು. ಹೌದಾ? ನನ್ನ ಅಣ್ಣ ಮಾಡಿದ್ದ, ಅಣ್ಣ ಕಾಲೇಜ್ ಮಾಡಿದ್ದ, ಅವನಲ್ಲೇ ಪಕ್ಕದಲ್ಲಿ ಸರ್ವೋದಯ ಕಾಲೇಜಲ್ಲಿ ಓದ್ತಿದ್ದ. ಹುಡುಗಿರಲ್ಲಿ ಗಂಡು ಹುಡುಗರು ಎಷ್ಟು ಬೇಕಿದ್ರು ಓದ್ಬೋದು, ಹುಡುಗಿರು ಓದಿದ್ರೆ ನಮ್ಮಲ್ಲಿ ಸಾಧನೆ. ಬಟ್ ಅಲ್ಲಿವರೆಗೂ ನೀವೇ ಮೊದಲು ಅಂತದ ಪ್ರಯತ್ನ ಮಾಡಿ. ನನ್ನ ಅಪ್ಪನ ಕಡೆ ಇರ್ಬೋದು, ಅಮ್ಮನ ಕಡೆ ಇರ್ಬೋದು, ನಾನೇ ಗಾಂಧಾನದಲ್ಲಿ ಯಾರು ಓದಿಲ್ಲ ಅಂತ ಆ ಥರ. ಅದಾದ್ಮೇಲೆ PU ಓದ್ದೆ, ಒಳ್ಳೆ ಇದ್ರಲ್ಲೇನೆ ಮಾರ್ಕ್ಸ್ ತೆಗ್ದೆ. ಅದಾದ್ಮೇಲೆ ಸಾಕು ನಿಲ್ಸು ಅಂತಂದ್ರು. ನಾನು ಆಗ್ಲೂ ಬಿರ್ಲಿಲ್ಲ, ಅಪ್ಪಂಗೆ ಗೊತ್ತಿಲ್ದಿರಾಗೆ ಕರೆಸ್ಪಾಂಡೆನ್ಸ್ ಆದ್ರೂ ಮಾಡು ಅಂತ ಹೇಳಿದ್ರು.
ನಮ್ಮ ಹಿಸ್ಟ್ರಿ ಮ್ಯಾಮ್ ಕಾಲೇಜಲ್ಲಿ. ಓ, ಮತ್ತೆ ಮೇಷ್ಟ್ರ ಕೈ ಹಿಡಿದ್ರು. ನೀನು ಮಾಡು, ನಿಂಗೆ ಏನು ಬೇಕೋ ಸಪೋರ್ಟ್ ನಾನು ಮಾಡ್ತೀನಿ ಅಂತ ಅಪ್ಪಂಗೆ ಗೊತ್ತಿಲ್ದಿರಂಗೆ ನಾನು ಎಕ್ಸಾಮ್ ಕರೆಸ್ಪಾಂಡೆನ್ಸ್ ಕಟ್ಟಿದೆ. ಆ ಟೈಮಲ್ಲಿ ಮನೇಲೇ ಇರಬೇಕಾಗಿತ್ತು. ಕಾಲೇಜ್ ಆದಮೇಲೆ ಯಾರಿಗೇ ಆಗಿರಲಿ, ಅದು ಎವ್ರಿ ಡೇ ಕಾಲೇಜ್ಗೆ ಸ್ಕೂಲ್ಗೆ ಓದೋರು ಏಕ್ದಮ್ 24/7 ಮನೇಲಿ ಕೂರಬೇಕು ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗತ್ತೆ. ಆಮೇಲೆ ನಮ್ದು ಕಷ್ಟದ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಏನಾದರೂ ಒಂದು ಅಟ್ಲೀಸ್ಟ್ ಕೆಲಸ ಮಾಡೋಣ, ಏನು ಮಾಡಬೇಕು ಅನ್ನುವಾಗ ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ. ಇದಿಷ್ಟು ಸಾಕಾಗ್ತಿಲ್ಲ, ಇನ್ನೇನಾದರೂ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿದ್ರೆ ಸಂಜೆ ಮೇಲೆ ಟ್ಯೂಷನ್ಸ್ ಮಾಡೋದಲ್ವ. ಆಗಲೇ ನನಗೆ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಬರ್ತಾ ಇದ್ರು. ಎಲ್ಲ ಹೌದು, 7th ತನಕ ಅಷ್ಟೇ. ಒಂದರಿಂದ 7ನೇ ಕ್ಲಾಸ್ ವರೆಗೂ ಟ್ಯೂಷನ್ ಮಾಡ್ತಿದ್ದೆ. ಅಕ್ಕಪಕ್ಕದ ಮನೆಯವರು, ಪಕ್ಕದ ಬೀದಿಯವರು ಎಲ್ಲ ಬರೋರು ಮಕ್ಕಳು. ಏನು ಅಡ್ವರ್ಟೈಸ್ ಮಾಡಿದ್ರಾ? ಏನು ಮಾಡ್ಲಿಲ್ಲ. ಓಕೆ. ಅಕ್ಕಪಕ್ಕದ ಮನೆಯವರು ಯಾವಾಗ ಮುಸ್ಲಿಂ ಅವ್ರಿಗೆ ಕನ್ನಡ ಹೇಳ್ಕೊಡಕ್ ಶುರು ಮಾಡಿದ್ನಲ್ಲ, ಕನ್ನಡದಲ್ಲಿ ಅವರು ಪಾಸಿಂಗ್ ಮಾರ್ಕ್ಸ್ಗಿನ ಜಾಸ್ತಿ ತಗೊಳಕ್ ಶುರು ಮಾಡಿದ್ರು 0 ಇಂದ. ಆಗ ಏನ್ ಮಾಡ್ರು, ಒಬ್ಬೊಬ್ರೆ ಬಂದ್ರು. ನೀವು ಮುಸ್ಲಿಮರಿಗೆ ಕನ್ನಡ ಹೇಳ್ಕೊಡ್ತಿದ್ರಿ? ಹೌದು. ಅಕ್ಕಪಕ್ಕದಲ್ಲಿ ಮುಸ್ಲಿಂ ಅವ್ರು ಜಾಸ್ತಿ ಇದ್ರು ಆಗ. ಅವ್ರಿಗೆ ಕನ್ನಡ ಹೇಳ್ಕೊಡ್ತಿದ್ರು. ಕನ್ನಡ ಅವ್ರಿಗೆ ಅದು ಶಾಲೆಯಲ್ಲಿ ಹೆಲ್ಪ್ ಆಗ್ತಾ ಇತ್ತು. ಹಾಗಾಗಿ ಹೆಚ್ಚು ಸ್ಟೂಡೆಂಟ್ಸ್ ಬರಕ್ ಹೋದ್ರು. ಆದ್ರೆ ಕನ್ನಡ, ಇಂಗ್ಲಿಷ್ ನಂಗೆ ಅಷ್ಟು ಬರ್ತಿರ್ಲಿಲ್ಲ ಆಗ. ಬೇರೆ ಭಾಷೆ ಎಲ್ಲ ನಾನು ಮ್ಯಾಥ್ಸ್ ಇರ್ಬೋದು, ಸಮಾಜ ಇರ್ಬೋದು, ವಿಜ್ಞಾನ, ಕನ್ನಡ ಇದೆಲ್ಲ ತಕ್ಕ ಮಟ್ಟಿಗೆ ಏನಿದೆ ರಿವಿಷನ್ಸ್ ಎಲ್ಲ ಮಾಡಿಸಿ ಓದೋದು ಬರೆಯೋದು ಎಲ್ಲ ನೀಟಾಗಿ ನಾನು ಹೇಳ್ಕೊಡ್ತಾ ಇದ್ದೆ ಟ್ಯೂಷನಲ್ಲಿ. ಅದಾದ್ಮೇಲೆ ಜೀವನ ಇಷ್ಟೇನಾ ಅಂತ ಅನಿಸ್ತು. ಒಂದ್ಸಲ ETV ನಲ್ಲಿ ಅಡ್ವರ್ಟೈಸ್ ನೋಡಿದೆ, ನ್ಯೂಸ್ ರೀಡರ್ಸ್ ಬೇಕಾಗಿದ್ದಾರೆ ಅಂತ. ಸರಿ, ನ್ಯೂಸ್ ರೀಡರ್ಸ್ ಕೇಳಿದ್ರಲ್ಲ ಅಂತ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಕಾಲ್ ಮಾಡಿದೆ ನಂಬರ್ಗೆ. ಎಲ್ಲಿ ನೋಡಿದೆ? ಪೇಪರ್ ಅಲ್ಲಿ? ಇಲ್ಲ, ETV ನಲ್ಲಿ ಸ್ಕ್ರಾಲಿಂಗ್ ಹೋಗ್ತಾ ಇತ್ತು. ಅವ್ರಿಗೆ ಕಾಲ್ ಮಾಡಿದೆ. ಅವ್ರಂದ್ರು ಹೈದರಾಬಾದಲ್ಲಿ ಜಾಬ್ ಇರೋದು ಅಂತ. ನಮಸ್ಕಾರ ಕಣಕ ಅಂತ. ನಾವಪ್ಪ ಇಲ್ಲಿಂದ ಪಕ್ಕದ ಬೀದಿಲಿರೋ ಕಾಲೇಜ್ಗೆ ಕಳಿಸ್ತಿಲ್ಲ, ಇನ್ನು ಹೈದರಾಬಾದ್ಗೆ ಎಲ್ಲಿ ಕಳಿಸ್ತಾರೆ. ಅದು ಅಲ್ಲಿಗೆ ಡ್ರಾಪ್ ಔಟ್ ಆಯಿತು. ಸರಿ, ಅದಾದಮೇಲೆ ಏನಾದರೂ ಕೆಲಸ ಮಾಡಬೇಕಲ್ಲ ಅಂತ ನಮ್ಮ ಕೇಬಲ್ ಆಪರೇಟರ್ ಒಬ್ಬರಿದ್ರು. ಅವರು ಐಸ್ ಚಾನಲಲ್ಲಿ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಒಂದು ಜಾಬ್ ಇದೆ, ಮಾಡ್ತೀಯಾ ಅಂತಂದ್ರು. ಅಂದ್ರೆ ಲೋಕಲ್ ಚಾನಲ್, ಲೋಕಲ್ ಕೇಬಲ್ ಚಾನಲ್. ಒಂದೊಂದು ಏರಿಯಾಗೆ ಕೇಬಲ್ ಆಪರೇಟರ್ ಇರ್ತಿದ್ರಲ್ಲ, ಅವ್ರು ನನಗೆ ಒಂದು ಚಾನಲಲ್ಲಿ ನಂಬರ್ ಕೊಟ್ಟರು. ಹೋದೆ, ಇಂಟರ್ವ್ಯೂ ಎಲ್ಲ ಕೊಟ್ಟೆ, ಎಲ್ಲ ಆಯಿತು. ಸೊ ಆಗ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆದೆ. ಆಗೆಲ್ಲ ನ್ಯೂಸ್ ಎಲ್ಲ ಈಗ ಬರ್ತಿತ್ತಲ್ಲ, ಫೋನಲ್ಲೆಲ್ಲ ಬರ್ತಿರ್ಲಿಲ್ಲ ನಮಗೆ, ಮೆಸೇಜಸ್ಸು ಇದೆಲ್ಲ ಬರ್ತಲ್ಲ, ಈಗ ಆ ಥರ ಇರಲಿಲ್ಲ. PR ನಮಗೆ ಫೋನ್ ಮಾಡೋರು, ಟೆಲಿಫೋನಲ್ಲಿ ನಮಗೆ ನ್ಯೂಸ್ ಹೇಳ್ತಾ ಇದ್ರು. ನಾನು ನ್ಯೂಸ್ ಎಲ್ಲ ಬರ್ಕೊಳ್ತಾ ಇದ್ದೆ. ನ್ಯೂಸ್ ಎಲ್ಲ ಬರ್ಕೊಂಡ್ಮೇಲೆ ಅದು ನ್ಯೂಸ್ ರೀಡರ್ ಕೊಡ್ತಾ ಇದ್ದಿದ್ದು. ಸೊ ಆ ಥರದ್ದೆಲ್ಲ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಅಲ್ಲೇ ಆಂಕರಿಂಗ್ ಶುರು ಮಾಡಿದೆ. ಒಂದರಿಂದ ಒಂದು ಸಿಟಿ ಕೇಬಲ್. ಸಂಬಳ ಎಷ್ಟು ಕೊಡ್ತಿದ್ರು? 10,000 ನನಗೆ ಆಗ. ಟ್ಯೂಷನಲ್ಲಿ ಎಷ್ಟು ದುಡಿತಿದ್ರಿ? ಟ್ಯೂಷನಲ್ಲಿ ನನಗೆ ಕೆಲವರು, ನಾನು ಒಬ್ಬರಿಗೆ ತಗೊಳ್ತಾ ಇದ್ದಿದ್ದು 75 ರೂಪಾಯಿ. 75 ರೂಪಾಯಿ ತಿಂಗಳಿಗೆ. ಓಕೆ, 10,000 ಸಿಕ್ತಿತ್ತು ಕೇಬಲ್. 10,000 ಸಿಗ್ತಾ ಇತ್ತು. 10,000ದಲ್ಲಿ ನಂದು ಬಸ್ ಕನ್ವೀನಿಯನ್ಸ್ ಎಲ್ಲ ಬಿಟ್ಟು ಒಂದು 8,000 ಸಿಗ್ತಾ ಇತ್ತು. ಯಾಕಂದ್ರೆ ನಮಗೆ ಬಸ್ ಫೆಸಿಲಿಟಿ ಇತ್ತಲ್ವ ಆಗ, ಹೋಗೋದು ಬರೋದು. ಅದಾದ್ಮೇಲೆ ಇನ್ನೊಂದು ಕೇಬಲ್ ಚಾನಲ್, ಸಿಟಿ ಚಾನಲ್ ಅಂತ, ಅದರಲ್ಲಿ ಆಂಕರ್ಸ್ ಬೇಕು ಅಂತ ನಾವು ಅಪ್ಪಂಗೆ ಗೊತ್ತಿಲ್ದಿರೆ ಹೋದೆ ಆಡಿಷನ್ ಕೊಡೋಕ್ಕೆ. ಹೋಗಿದ್ದ ದಿವಸನೇ ನೀವು ಸೆಲೆಕ್ಟೆಡ್ ಅಂತ ಅಂದ್ಬಿಟ್ರು. ನೆಕ್ಸ್ಟ್ ಡೇನೇ ಲೈವ್ ಅಂತ. ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಅಪ್ಪಂಗೆ ಫೋನ್ ಮಾಡಿದೆ, ಅಪ್ಪ ನೀನು 1 ಗಂಟೆಗೆ ಊಟಕ್ಕೆ ಬರೋದಲ್ವಾ, 2 ಗಂಟೆಗೆ ಊಟಕ್ಕೆ ಬರೋದಲ್ವ, ಈಗ 1 ಗಂಟೆಗೆ ಊಟಕ್ಕೆ ಬಂದುಬಿಡು. ಯಾಕೆ? ಆಮೇಲೆ ಅಮ್ಮ ಹೆಂಗಾದರೂ ಮಾಡಿ ಮ್ಯಾನೇಜ್ ಮಾಡಮ್ಮ ಅಂತ. ನಾನು ಇದ್ದಿದ್ದಾಗ ಶ್ರೀರಾಮ್ಪುರದಿಂದ ಸಿಟಿ ಕೇಬಲ್ ಶೇಷಾದ್ರಿಪುರಂ ತನಕ ನಡ್ಕೊಂಡು ಹೋಗಿದ್ದೀನಿ. ನಮ್ಗಾಗ ಬಸ್ದು ಫೆಸಿಲಿಟಿ ಅಲ್ಲಿರಲಿಲ್ಲ, ಆಟೋಲ್ ಹೋಗ್ಲಿಕ್ಕೆ ದುಡ್ಡಿರಲಿಲ್ಲ. ನಡ್ಕೊಂಡು ಹೋಗಿದ್ದೆ ನಾನು. ನಡ್ಕೊಂಡು ಹೋಗಿ ಪ್ರೋಗ್ರಾಮ್ ಎಲ್ಲ ಮಾಡಿ ಇಡೀ ವಟಾರದಲ್ಲಿ ಎಲ್ರಿಗೂ ಹೇಳಿದ್ದೆ ನೋಡಿ ಅಂತ. ತಂದೆ ನೋಡೋದು ಬೇಡ ಅನ್ನೋದು ನಿಮ್ಮ ಇಚ್ಛೆ? ಇಲ್ಲ, ತಂದೆನ ಕರೆಸ್ದೆ. 1 ಗಂಟೆಗೆನೆ ಕರೆಸಿ ಮನೇಲಿ ಕೂರಿಸ್ಬಿಟ್ಟು ನೋಡ್ಲಿಕ್ಕೆ ನನ್ನ ಲೈವ್ ಅನ್ನ. ಬಟ್ ಗೊತ್ತಾದ್ರೆ ಬಿಡಿಸ್ಬಿಡ್ತಾರೆ ಅನ್ನೋ ಭಯ ಇರ್ಲಿಲ್ವಾ? ನೋಡೋಣ ಒಂದು ಟ್ರೈ, ಆಮೇಲೆ. ಓಕೆ. ನಾನೆಲ್ಲೋ ನೀವು ಅಮ್ಮನಿಗೆ ಹೇಳ್ತಿದ್ರಲ್ಲ, ಹೆಂಗಾರ ಅದು 1 ಗಂಟೆ ವಾಚಿ ಕಳಿಸ್ಬಿಡು. ಇಲ್ಲ, ಆ ಥರ ಯಾವುದೂ ನಾವು ಇವತ್ತಿನವರೆಗೂ ಅಷ್ಟೇ, ನಾವು ಅಪ್ಪಂಗೆ ಗೊತ್ತಿಲ್ದಿರೆ, ನಮ್ಮ ಅಮ್ಮಂಗೆ ಗೊತ್ತಿಲ್ದಿರೆ ಯಾವ ಕೆಲಸನೂ ನಾವು ಮಾಡಿಲ್ಲ. ಸೊ ಅವ್ರು ನೋಡ್ಲಿ ಅಂತ ಕರೆಸ್ದೆ. ನೋಡೋಣ, ಬೇಡ ಅಂತ ಅಂದ್ಬಿಟ್ರೆ ಬಿಡ್ಬಿಡೋಣ ಆಮೇಲೆ ಬೇಕಾರೆ ಅಂತ.
ಒಂದು ಆಮೇಲೆ ಶೋ ಎಲ್ಲ ಆದಮೇಲೆ ಎಲ್ಲರೂ ನನ್ನ ಮನೆಗೆ ಬಂದಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದೆ ಅಂತ. ಯಾವಾಗ ಕಾಲ್ಸ್ಗಳು ಜಾಸ್ತಿ ಆಯಿತು ಲೈವ್ಗೆ, ನಮ್ಮಪ್ಪ ಸರ್ ಏನೋ ಹೋಗಲಿ ಮಾತಾಡೋದಷ್ಟೇ ಅಲ್ವಾ, ಮಾಡಲಿ ಬಿಡು ಅಂತ. ಅದು ಅಲ್ಲಿಂದ ನನಗೆ ಒಂಚೂರು ದಾರಿ ಸಿಕ್ತು. ಓಕೆ, ಅಪ್ಪನ ಕನ್ವಿನ್ಸ್ ಮಾಡ್ಬೋದು ಅಂತ. ಸರಿ, ಇದೆಲ್ಲ ಆಂಕರಿಂಗ್ ಮಾಡ್ತಾ ಇದ್ದೆ. ಒಂದಲ್ಲ ಒಂದು ಚಾನಲಲ್ಲಿ ನನಗೆ ಸಿಗ್ತಾ ಇತ್ತು. ಸುಮಾರು ಅದನ್ನು ಮಾಡಿದೆ, ಒಂದು 4-5 ವರ್ಷ ಕಂಪ್ಲೀಟಾಗಿ ಮಾಡಿದೆ. ಅದಾದಮೇಲೆ ಪೇಪರಲ್ಲಿ ಅಡ್ವರ್ಟೈಸ್ ನೋಡಿದೆ. ಸರಿ, ನಾನೇನು ಸಾಧನೆ ಮಾಡೋಕ್ಕಾಗಲಿಲ್ಲ, ನನ್ನ ತಮ್ಮನಾದರೂ ಸಿನಿಮಾನಲ್ಲಿ ಮಾಡಲಿ, ಚೆನ್ನಾಗಿದ್ದಾನೆ ನೋಡೋಕ್ಕೆ, ಋತಿಕ್ ರೋಷನ್ ಥರ, ಶಾರುಖ್ ಖಾನ್ ಥರ ಮುದ್ದಾಗಿದ್ದಾನಲ್ಲ ಅಂತ. ನನ್ನ ತಮ್ಮ ಓಕೆ. ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು ಅವನನ್ನು ಕರ್ಕೊಂಡು ಹೋದೆ ಸಹಕಾರ ನಗರಕ್ಕೆ. ಎಕ್ಸ್ ಮಿನಿಸ್ಟರ್ BT ಲಲಿತಾ ನಾಯಕ್ ಅವ್ರ ಮನೆಗೆ ಕರ್ಕೊಂಡು ಹೋದೆ ನನ್ನ ಮಗನ. ಅವ್ರ ಮಗ ಆಗ ಮಕ್ಕಳು ಸಿನಿಮಾ ಮಾಡ್ತಾ ಇದ್ರು. ಆಡಿಷನ್ಗೆ ತುಂಬಾ ಜನ ಬಂದಿದ್ರು, ಒಂದು 50-60 ಮಕ್ಕಳು ಬಂದಿದ್ರು. ಆ ಲೈಟ್ಸ್ ಈ ತರ ಎಲ್ಲ, ಈಗ ನೀವು ಕ್ಯಾಮ್ರಾ ಲೈಟ್ಸ್ ಎಲ್ಲ ಹೇಗೆ ಇಟ್ಟಿದ್ದೀರಾ, ಅದು ನೋಡ್ಬಿಟ್ಟು ನನ್ನ ತಮ್ಮ ಪ್ಯಾನಿಕ್ ಆಗಿ ಅವನಿಗೆ ಜ್ವರ ಬಂದ್ಬಿಡ್ತು, ಅಲ್ಲೇ ಮಲ್ಕೊಂಡ್ಬಿಟ್ಟ. ಆಡಿಷನ್ನೇ ಕೊಟ್ಟಿಲ್ಲ. ಸರಿ, ಓಂ ಪ್ರಕಾಶ್ ಅವರು ಡೈರೆಕ್ಟ್ರು, BT ಲಲಿತಾ ನಾಯಕ್ ಅವ್ರ ಮಗ ಏನ್ ಮಾಡಿದ್ರು, ನಮ್ಮ ಸಿನಿಮಾನಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡ್ತೀರಾ ಅಂತ ಕೇಳಿದ್ರು. ನಿಮ್ಮನ್ನ ನೀವು ಹೋಗಿದ್ ನಿಮ್ಮ ತಮ್ಮನಿಗೋಸ್ಕರ. ನಾನು ಸರ್ ನಮಸ್ಕಾರ, ನಾವಪ್ಪ ಇದಕ್ಕೆಲ್ಲ ಒಪ್ಪಲ್ಲ, ಏನು ಆಂಕರಿಂಗ್ ಮಾಡೋದಕ್ಕೆ ನಾವಪ್ಪ ಬಿಟ್ಟಿದ್ದಾರೆ. ಆಗ್ಲೂ ಅಷ್ಟೇ ಆಂಕರಿಂಗ್ ಮಾಡ್ಬೇಕಂದ್ರೆ ಫುಲ್ ಟೈಮ್ ನಾವು ಅಪ್ಪನ ಕೆಲಸ ಬಿಡಿಸ್ಬಿಟ್ಟು ನಾನು ಅಪ್ಪ ಜೊತೆಲೇ ಹೋಗ್ತಾ ಇದ್ವಿ. ಅಲ್ಲಿವರೆಗೂ ಅಪ್ಪ ಮಗ್ಗದ ಕೆಲಸ ಮಾಡ್ತಾ ಇದ್ರು, ಸೀರೆ ನೇಯೋ ಕೆಲಸ. ಅದ್ ಅವಾಗ್ಲೇ ಅಪ್ಪಂಗೆ ಕೆಲಸ ನಿಲ್ಲಿಸ್ಬಿಟ್ಟು ನಾವು ಶೂಟಿಂಗ್ ಜೊತೆ ಕರ್ಕೊಂಡು ಹೋಗ್ತಾ ಇದ್ದು. ಇದೊಂದು ಅವಕಾಶ ಬಂದಾಗ ನಾನು ಯಾಕೋ ಇದು ನಮ್ಮ ಅಪ್ಪಂಗೆ ಕೇಳ್ಬಿಟ್ಟು ಹೇಳ್ತೀನಿ, ನಮ್ಮ ಅಪ್ಪ ಒಪ್ಪೋದಿಲ್ಲ, ನಮ್ಮ ಅಪ್ಪಂಗೆ ಕೇಳಬೇಕು, ನಮ್ಮ ಕೈಲಿ ಏನೂ ಇಲ್ಲ ಅಂತ. ಸರಿ, ಮನೆಗೆ ಬಂದು ಡಿಸ್ಕಷನ್ ಮಾಡಿದೆ. ಒಂದು ವಾರ ಆದರೂ ನಮ್ಮ ಅಪ್ಪ ಏನು ಸುದ್ದಿ ಇಲ್ಲ. ಅದೇ ಏರಿಯಾನಲ್ಲಿ ಒಂದು ಇವ್ರ ಮನೆಯಿಂದ ಒಂದು 4-5 ರೋಡ್ ಹಿಂದೆ ನನ್ನ ಅಮ್ಮನ ಕಸಿನ್ ಇದ್ದರು. ಅವರೊಮ್ಮೆ ಬನ್ನಿ ಮನೆಗೆ ಅಂತ ಕರೆದಿದ್ರು. ನಾವೆಲ್ಲ ಕುಟುಂಬ ಸಮೇತ ಅವ್ರ ಮನೆಗೆ ಹೋದಾಗ ಆಗ ಹೇಳಿದೆ, ನಾವು ಮೊನ್ನೆ ಇಲ್ಲಿಗೆ ಬಂದಿದ್ವಿ ಒಂದು 10 days ಬ್ಯಾಕು ಅಂತ, ಈ ಥರ ಆಡಿಷನ್ ಬಂದಿತ್ತು, ನನ್ನನ್ನು ಕೇಳಿದ್ರು ಅಂತ. ಆಗ ಆಂಟಿ ಅವ್ರು ಇವತ್ತಿಲ್ಲ, ಬಟ್ ಆದರೆ ಅವ್ರು ಹೇಳಿದೊಂದು ಮಾತು ನಮ್ಮ ಅಪ್ಪನಿಗೆ ಮನಸ್ಸಿಗೆ ತುಂಬ ತಟ್ಟಿತು. ನಮ್ಮ ಇದರಲ್ಲಿ ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ, ಆರ್ಟಿಸ್ಟ್ ಯಾರೂ ಇಲ್ಲ. ಒಂದು ಸಿನಿಮಾ ತಾನೇ ಬಂದಿರೋ, ಅವಕಾಶ ಬಂದಿದೆ ಅಲ್ಲ, ಒಂದು ಸಿನಿಮಾ ಮಾಡಿ, ನಿಮಗೆ ಅಡ್ಜಸ್ಟ್ ಆದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಸ್ಟಾಪ್ ಮಾಡಿಸ್ಬಿಡಿ ಅಂತ ಯಾವಾಗ ಒಂದು ಚಿಕ್ಕ ಸಜೆಷನ್ ಕೊಟ್ಟರು. ನಮ್ಮಪ್ಪ ಆಯಿತು ಮಾಡು ಅಂತಂದರು. ಅದು ಫಸ್ಟ್ ಸಿನಿಮಾ ಪುಟಾಣಿ ಫೋರ್ಸ್ A to Z ಅಂತ ಬೆಳ್ಳಿ ತೆರೆಗೆ ಬರಲಿಕ್ಕೆ. ಸೊ ಅದು ಫಸ್ಟ್ ಸಿನಿಮಾ. ಡೈರೆಕ್ಟರ್ ಯಾರು? BT ಲಲಿತಾ ನಾಯಕ್ ಅವ್ರ ಮಗ ಓಂ ಪ್ರಕಾಶ್ ನಾಯಕ್. ಸೊ ಅದು ನಿಮ್ಮ ಮೊದಲನೇ ಸಿನಿಮಾ. ಓಕೆ, ಅದು ರಿಲೀಸ್ ಆದಾಗ ಅದು ರಿಲೀಸ್ ಆಗ್ಲಿಲ್ಲ. ಒಂದು ಸಿನಿಮಾ ಮಾಡಿದೆ ರಿಲೀಸ್ ಆಗ್ಲಿಲ್ಲ, 2 ಸಿನಿಮಾ ಮಾಡಿದೆ ರಿಲೀಸ್ ಆಗ್ಲಿಲ್ಲ, 3 ಸಿನಿಮಾ ಮಾಡಿದೆ ರಿಲೀಸ್ ಆಗ್ಲಿಲ್ಲ. ಅಟ್ಲೀಸ್ಟ್ ಅಕ್ಕಪಕ್ಕ ಜನ ಎಲ್ಲ ಕೇಳ್ತಾ ಇದ್ದಾರೆ, ರಿಲೇಟಿವ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ಸಿನಿಮಾ ಒಂದು ರಿಲೀಸ್ ಆಗೋ ಸಿನಿಮಾನಾದ್ರೂ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ. ಅಂದ್ರೆ ಸುಮ್ಮನೆ ಮಾಡ್ತಿದ್ದೀರಾ, ರಿಲೀಸ್ ಬಟ್ ದುರಂತ ಅಂದ್ರೆ ಮಾಡಕ್ಕಿಂತ ಮುಂಚೆ ಊರಿಗೆ ಬೇರೆ ಹೇಳ್ಬಿಟ್ಟಿದ್ದೀರಿ. ಹೌದು, ಎಲ್ಲರೂ ಕೇಳೋರು, ಸಿನಿಮಾ ಮಾಡ್ತಾ ಇದೆಯಲ್ಲ, ಸಿನಿಮಾ ಮಾಡ್ತಾ ಇದೆಯಾ, ಯಾವಾಗ ರಿಲೀಸ್ ಮಾಡೋದಷ್ಟೇ, ನಂದು ರಿಲೀಸ್ ನನ್ನ ಕೈಲಿಲ್ಲ. ಆದ್ರೂ ಅದೊಂದು ಮುಜುಗರ ಆಗ್ತಾ ಇರುತ್ತೆ. ಹೆಂಗ್ ಎದುರಿಸಿರ್ಬೇಕು ನೀವು. ಅದಾದ್ಮೇಲೆ ಸರಿ, ಯಾವುದೋ ಒಂದು ರಿಲೀಸ್ ಆಗೋ ಸಿನಿಮಾ ಆದ್ರೂ ಮಾಡ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅಂತ. ಆಗ ಕೋಡಗನ ಕೋಳಿ ನುಂಗಿತ್ತ ಅಂತ ಒಂದು ಸಿನಿಮಾಗೆ ಕ್ಯಾಸ್ಟಿಂಗ್ ಡೈರೆಕ್ಟರ್, ಒಂದು ಚಿಕ್ಕ ಪಾತ್ರ, ಬಟ್ ಅದು ಕಾಂಬಿನೇಷನ್ ಬುಲೆಟ್ ಪ್ರಕಾಶ್ ಅವರು, ಜಗ್ಗೇಶ್ ಸರ್. ಟ್ರಸ್ಟ್ ಮೀ, ಜಗ್ಗೇಶ್ ಸರ್ ಅಲ್ಲಿ ಕೂತಿದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ, ಅವ್ರನ್ನ ಇಲ್ಲಿ ಕುತ್ಕೊಳ್ಳೋಕ್ಕೂ ನನಗೆ ಬಿಡ್ತಿಲ್ಲ ಅವ್ರ ಅಸಿಸ್ಟೆಂಟ್ಸ್ಗಳೆಲ್ಲ. ಅಂದರೆ ಅಷ್ಟು ಆರ್ಟಿಸ್ಟ್ಗಳನ್ನ ಅಂದರೆ ಸಪೋರ್ಟಿಂಗು, ಒಂದೇನೋ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಅಂದರೆ ಅಷ್ಟು ಇದ್ರಲ್ಲಿ ನೋಡ್ತಾ ಇದ್ರು. ಹಾಗೆಲ್ಲ ಸ್ವಲ್ಪ ನಿರ್ಲಕ್ಷ್ಯ ಇತ್ತು. ಅವರು ಎಲ್ಲೋ ಒಂದು ಕಡೆ ಕೂತಿದ್ರೆ ನಾವು ಇಲ್ಲಿ ಕೂತಿರ್ಬೇಕು, ಆ ಕಡೆ ಹೋಗ್ಲಿಕ್ಕೂ ಕೂಡ ನಮ್ಗೆ ಅವಕಾಶ ಇರ್ತಿರ್ಲಿಲ್ಲ. ಆ ಥರ ಇತ್ತು ನಾನು ಎಂಟ್ರಿ ಕೊಟ್ಟಾಗ. ಆ ಸಿನಿಮಾ ಮಾಡ್ಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ಪರಿಚಯ ಆಗಿದ್ದು. ಅವರು ಕಾಂಬಿನೇಷನ್ ಆ್ಯಕ್ಟ್ ಮಾಡ್ಬೇಕಂದ್ರೆ, ನೀನು ಕಾಮಿಡಿ ಸೆನ್ಸ್ ಎಲ್ಲ ಚೆನ್ನಾಗಿದೆ, ಕಾಮಿಡಿ ಪಾತ್ರ ಸಿಕ್ಕರೆ ಮಾಡ್ತೀಯಾ ಅಂತ ಕೇಳಿದ್ರು. ಯಾವುದೋ ಒಂದು ರಿಲೀಸ್ ಆಗೋ ಸಿನಿಮಾ ಆದರೆ ಆಯಿತು ಅಂತ ಅಂದ್ಬಿಟ್ಟು ಸರಿ ಸರ್ ಮಾಡ್ತೀನಿ ಅಂತ ಒಪ್ಕೊಂಡೆ. ಆಗಲೇ ಅವ್ರು ಕಾಲ್ ಮಾಡಿ ಒಬ್ರಿಗೆ ಫೋನ್ ಮಾಡಿಬಿಟ್ಟು, ಅಣ್ಣ ಈ ಥರ ಒಂದು ಹುಡುಗಿ ಇದೆ, ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ ಅಣ್ಣ ಅಂತಂದರು. ಸರಿ ಆಯಿತು ಅಂತ ನೇರ ಅವ್ರು ಶೂಟಿಂಗ್ ಡೇಟ್ಸೇ ಕೊಟ್ಬಿಟ್ರು. ಕಂಠೀರವದಲ್ಲಿ ಹೋಗಿ ನೋಡ್ತೀನಿ, ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಇದ್ದಾರೆ. ನಾನು ಚಿಕ್ಕ ಪುಟ್ಟ ಕ್ಯಾಮ್ರಾನಲ್ಲಿ ಆಕ್ಟ್ ಮಾಡಿದ್ದು ಆಗಿಲ್ಲ. ಬಟ್ ಜಗ್ಗೇಶ್ ಸರ್ ಜೊತೆ ಮಾಡಿದ್ರ ನೀವು? ಅದು ಮಾಡಿದೆ, ಕೊಡಗನ ಕೋಳಿ ನುಂಗಿತ್ತ. ಓಕೆ, ಜಗ್ಗೇಶ್ ಸರ್ ಜೊತೆ ಮಾಡಿದ್ದು ಮೊದಲನೇ ಸಿನಿಮಾ ಅದು? ಹೌದು. ಓಕೆ ಓಕೆ. ಅಂದ್ರೆ ಮಾತುಕತೆ ನಡೆದಿತ್ತು? ಇಲ್ಲ,
ಏನು ಮಾತು ಪಾತ್ರದ ಬಿಟ್ರೆ ಅಷ್ಟೇ ಅಲ್ಲಿಂದ ಸಿಕ್ಕಿದ ಕಾಂಟ್ಯಾಕ್ಟು. ನಾನು ನೆಕ್ಸ್ಟ್ ಕೊಡಗನ ಕೋಳಿ ನುಂಗಿತ್ತ ಆದ್ಮೇಲೆ ಏಕ್ದಮ್ ಪ್ರಮೋಷನ್, ದೊಡ್ಡ ಸ್ಟಾರ್ ಡೈರೆಕ್ಟರ್ ಜೊತೆ, ಸ್ಟಾರ್ ಹೀರೋ ಜೊತೆ, ಸ್ಟಾರ್ ಆಕ್ಟರ್ ಜೊತೆ ಗಂಗೆ ಬಾರೆ ತುಂಗೆ ಬಾರೆ ಸಿನಿಮಾ. ಓಕೆ ಇದೇ ಮೈನ್ ಹೇಳ್ತಿದ್ರಲ್ಲ ಅದು ಇದೇ ಸಿನಿಮಾ ನನಗೆ ಬುಲೆಟ್ ಪ್ರಕಾಶ್ ಸರ್ ಕಳಿಸಿದ್ದು. ಬುಲೆಟ್ ಪ್ರಕಾಶ್ ಸರ್ ರೆಫರ್ ಮಾಡಿದಂತಹ ಸಿನಿಮಾ ಇದು. ಡೈರೆಕ್ಟರ್ ಸಾಧು ಕೋಕಿಲ ಅವರು. ಲೆಕ್ಕ ಹಾಕಿ ಇಬ್ರು ಘಟೋತ್ಕಚಗಳು ಕಾಮಿಡಿಯಲ್ಲಿ ಇವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ನನ್ನ ಪ್ರೆಷರ್ ಹೆಂಗಿರುತ್ತೆ ಅಂತ. ಬಟ್ ನಿಮಗೆ ಗೊತ್ತಿರ್ಲಿಲ್ಲ? ನನಗೆ ಗೊತ್ತಿರ್ಲಿಲ್ಲ. ನಂಗೆ ಹೀರೋ ಯಾರು, ಯಾವ ಸಿನಿಮಾ ಏನು ಗೊತ್ತಿರ್ಲಿಲ್ಲ. ರಿಲೀಸ್ ಆಗೋ ಸಿನಿಮಾ ಸಿಕ್ಕರೆ ಸಾಕು, ಮಾಡ್ಬಿಟ್ಟು ನಮಸ್ಕಾರ ಮಾಡಿ ಯಾವ್ದೋ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡೋಣ ಅಷ್ಟೇ ಇದ್ದದ್ದು ಮೈಂಡಲ್ಲಿ. ಆ ಪಾತ್ರ ಸೀನ್ ಪೇಪರ್ ಕೊಟ್ಟರು, 4 ಪೇಜ್ ಇತ್ತು. ಇದನ್ನ ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದ್ರು. ಅದು ನೋಡ್ರು ಇಷ್ಟಿಷ್ಟು ದೊಡ್ಡದಿದೆ, ಒಂದೊಂದು ಡೈಲಾಗ್ಗಳು. ಸರಿ, ನನ್ನನ್ನು ಕಳಿಸಿರೋದು ಬುಲೆಟ್ ಪ್ರಕಾಶ್ ಅವರು. ಅವ್ರ ಮರ್ಯಾದೆ ಕಳಿಬಾರ್ದು, ಅವಕಾಶ ಕೊಟ್ಟಿದ್ದಾರೆ. ನಾನು ಹೆಂಗಿದ್ದೀನಿ ಅಂತಲೂ ನೋಡಿದೆ, ಡೈರೆಕ್ಟರ್ ಅವಕಾಶ ಕೊಟ್ಟಿದ್ದಾರೆ, ಇವರಿಬ್ಬರು ಮರ್ಯಾದೆನೂ ತೆಗಿಬಾರ್ದು. ಸರಿ ಅಂತ ಎಲ್ಲ ಫುಲ್ ಮೈಂಡಲ್ಲಿ ಹಾಕ್ಬಿಟ್ಟು ಆ್ಯಕ್ಷನ್ ಹೇಳಿದ್ದೆ. ಕಟ್ ಅಂದಿದ್ದಷ್ಟೇ. ಕಟ್ ಅಂದಿದ್ದ ಸೌಂಡು ಎಲ್ಲ ಚಪ್ಪಾಳೆ ತಟ್ತಾ ಇದ್ರು. ಲೈಕ್ ನೀವು ಅದು ನೋಡಿದ್ದೀರಾ ಅಲ್ವಾ? ಎಲ್ಲೇ ಇದೆಯಾ, ಏನೇ ಮಾಡ್ತಿದ್ಯಾ? ಪಕ್ಕದ ಮನೆ ಸಾವಿತ್ರಕ್ಕನ ಮನೇಲಿ ಇದೀನ್ರಿ. ಅದೇ ನನ್ನ ಮೊದಲನೇ 5-6 ತರ ಇದಾವೆ. ಒಂದು ಮರದ ಹತ್ರ ಮಾಡ್ಬೇಕಂದ್ರೆ ಒಂದು ಟೇಕಲ್ ಮಾಡ್ಕೊಂಡ್ಬಿಟ್ರು ಮಾಸ್ಟರ್ ಶಾಟ್. ಅದಾದ್ಮೇಲೆ ಆಂಗಲ್ಸ್ ಚೇಂಜ್ ಎಲ್ಲ ಮಾಡ್ಕೊಂಡ್ರು. ಒಂದು ಮೊದಲು ಯಾವಾಗ್ಲೂ ಮಾಸ್ಟರ್ ಶಾಟ್ ಮಾಡೋರು, ಇಡೀ ಸೀನ್ ಒಂದು ಮಾಸ್ಟರ್ ಶಾಟ್ ಫುಲ್. ಹೌದು, ಅವ್ರಿಗೆ ಬೇಕಾದಾಗ ಹಾಕೊಂಡು ಮಿಕ್ಸಿನೆಲ್ಲ ತಗೊಂಡೋಗ್ಬಿಟ್ಟಿರ್ತಾರಲ್ಲ. ಆದ್ರೆ ಆ ಸಿನಿಮಾ ಅದೂ ಅಷ್ಟೇ ಒಂದು 2-3 ವರ್ಷ ರಿಲೀಸ್ ಆಗ್ಲಿಲ್ಲ, ಆಮೇಲೆ ರಿಲೀಸ್ ಆಗಿದ್ದು. ಬಟ್ ಆ ಸಿನಿಮಾದ ಬೇಸ್ಮೆಂಟ್ ಮೇಲೆ ಬುಲೆಟ್ ಪ್ರಕಾಶ್ ಸರ್ ಜೊತೆ 4-5 ಸಿನಿಮಾ ಮಾಡ್ಬಿಟ್ಟೆ ಆಗ್ಲೇ ನಾನು. ಓಕೆ, ನಾನು ಅದನ್ನ ಆಮೇಲೆ ತಗೊಳ್ತೀನಿ. ಯಾರ್ದಾರು 1-2 ಡೈಲಾಗ್ ಅದರಲ್ಲಿ ಎಷ್ಟೊಂದು ಹೇಳಿದ್ದೀರಾ? 4-5 ಹತ್ರ ಬರುತ್ತೆ. ಅದು ಒಂದು ಮರದ ಹತ್ರ ಬರುತ್ತೆ, ಮನೇಲಿ ಇರುತ್ತೆ, ಥಿಯೇಟರ್ ಅಲ್ಲಿ ಇರುತ್ತೆ. ಓಕೆ, ಯಾವ್ದಾರು 1-2 ಹೇಳಿ. ಬುಲೆಟ್ ಪ್ರಕಾಶ್ ಅವ್ರು ಫೋನ್ ಮಾಡ್ತಾರೆ. ಎಲ್ಲೇ ಇದೆಯಾ? ಅದು ಪಕ್ಕದ ಮನೆ ಸಾವಿತ್ರಕ್ಕನ ಮನೇಲಿ ಇದ್ದೀನ್ರಿ. ಏನು ಮಾಡ್ತಾ ಇದೀಯ? ಅದು ಎಲ್ಲಿ ಸಾವಿತ್ರಕ್ಕನ ಕೈಲಿ ಫೋನ್ ಕೊಡು. 1 ನಿಮಿಷ ರೀ. ಹಲೋ ಸಾವಿತ್ರಕ್ಕ, ತಗೊಳ್ಳಿ ನಮ್ಮ ಯಜಮಾನ್ರು. ಅಯ್ಯೋ ನಿನ್ನ ಹುಟ್ಟಿಗೆ ನಾನು ಮೆಟ್ ಸಿಕ್ಕಾಕ, ನಿನ್ನ ಮಕ ಮುಚ್ಚ, ಏಳ್ರೊಬ್ಳು ಮನೇಲಿ ಬಿಟ್ಬಿಟ್ಟು ಬೀದಿ ಅಲೆಕ್ಕಿ ಹೋಗಿದ್ಯಾ? ಮಾತಾಡ್ಬೇಡ, ಪುರಾಣ ಓದ್ಬೇಡ, ಮುಚ್ಕೊಂಡು ಫೋನ್ ಮಾಡಗಲೇ ಅನ್ನೋದು. ಹೇಳಿ ಕೇಳಿ ಆಂಟಿ ಹತ್ರ ಬೈಸ್ಕೋತಿರಲ್ರಿ ನೀವು. ನಾನು ಬೈಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲಿ ಮಗು ಕೈಲಿ ಫೋನ್ ಕೊಡು. ಮಗು ಮಲ್ಗಿದೆ ರೀ. ಎಪ್ಸೆ. ಸರಿ ಆಯಿತು ರೀ. ಪಾಪು ಮಾಮ ಫೋನ್ ಮಾಡಿದ್ದಾರೆ, ತಗೋ ಮಾಮ. ಸರಿ ಆಯಿತು. ಜಿಮ್ಮಿ ಕೈಲಿ ಫೋನ್ ಕೊಡು. ಜಿಮ್ಮಿ ಎಲ್ರಿ ಮಾತಾಡುತ್ತೆ? ಕೊಡೆ ಫೋನು. ಆಯಿತು ರೀ. ಜಿಮ್ಮಿ ಬಾಯ್ಲಿ, ಮಾಮ ಬಾಯ್ಲಿ, ಬೌ 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 ಅನ್ನೋದು. ಸರಿ, ಹರಟೆ ಹೊಡೆದಿದ್ದು ಸಾಕು, ಮನೆಗೆ ಹೋಗು. ಆಯಿತು ರೀ. ಆದ್ರೆ ಬಹಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ನೋಡಿ, ನೀವು ಅದನ್ನು 1 ಟೇಕಲ್ಲಿ ಮುಗಿಸಿದ್ದೀರಿ. ಲೆಜೆಂಡ್ಗಳು ಚಪ್ಪಾಳೆ ತಗೊಂಡಿದ್ದೀರಿ. ಅಯ್ಯೋ, ನನಗೆ ಕಣ್ಣು ಬಿಟ್ಟಿದ್ದಷ್ಟೇ, ಎಲ್ಲ ಕಡೆಯಿಂದ ಚಪ್ಪಾಳೆ ಸೌಂಡೇ ಕೇಳಿಸ್ತಾ ಇತ್ತು. ಆ ಮೊಮೆಂಟ್